ನನ್ನ ಪ್ರೀತಿಯ ಕನ್ನಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬೆಳಗ್ಗೆ ಬೇಗನೆ ಎದ್ದೆ, ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗಿದ್ದೀರಿ. ವಾಕಿಂಗ್ ಮುಗಿಸ್ಕೊಂಡು ಜಸ್ಟ್ ನಾವು ಇವಾಗ ಮನೆ ಕಡೆ ಹೊಡ್ತಾ ಇದ್ದೇವೆ. ಬಿಸಿಲು ಮಾತ್ರ ಸಿಕ್ಕಾಪಟ್ಟಿದ್ದೀರಿ ಇವತ್ತು. ಯಾಕೋ ಜಸ್ಟ್ ನಾವು ಮನೆಯನ್ನು ರೀಚ್ ಆದ್ವಿ. ಫ್ರೆಶ್ ಅಪ್ ಆಗಿ ಮುಂದಿನ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಮಾಡೋಣ. ಮಾತೃಶ್ರೀ ಅವರಿಗೆ ಬೆಳಗಿನ ಶುಭೋದಯ. ಏನು ತಯಾರಿ ಅಮ್ಮ ಇವತ್ತು? ಓ, ಲಘು ಉಪಹಾರ ತಯಾರಿ ನಡೀತಾ ಇದೆ. ನಮ್ಮ ಕೋಳಿಗಳಿಗೆ ಫುಡ್ ಹಾಕ್ಬಿಡೋಣ್ರಿ. ನೋಡ್ರಿ, ಬಂದ ತಕ್ಷಣ ಆರ್ಭಟ ಚಲೋ ಮಾಡ್ಬಿಡ್ತಾನೆ, ಏನಾದ್ರು ತಂದಿದ್ದಾರನ್ನ ತಿನ್ನಾಕಂತ. ಎಲ್ಲ ಕೋಳಿಗಳು ಆರಾಮಾಗಿದ್ದಾವ್ರಿ, ತಿನ್ಕೊಂಡು ಓಡಾಡ್ಕೊಂಡು ಇದಾವೆ. ಫೀಡ್ರಲ್ಲಿ ಫುಡ್ ಕಡಿಮೆ ಆಗಿದೆ, ಹಾಕ್ಬಿಡೋಣ. ಡ್ರಿಂಕರಲ್ಲಿ ವಾಟರ್ ಇದೆ, ಇನ್ನೊಂದು 3 ದಿನ ನಡೀತೆ, ಏನು ಸಮಸ್ಯೆ ಇಲ್ಲ. ನಮ್ದು ಈ ಟಾಸ್ಕ್ ಮುಗಿತ್ರಿ. ಈ ಟೈಮ್ ಮಾತ್ರ ಗಿಡದಲ್ಲಿ ಸಿಕ್ಕಾಪಟ್ಟೆ ಹೂಗಳು ಕಾಣಿಸ್ತಿದ್ದಾವೆ. ಮೇ ಬಿ ಈ ಟೈಮ್ ಫಸಲು ಚೆನ್ನಾಗಿ ಬರ್ಬೋದು ಅನ್ಸತ್ತೆ. ಪಪ್ಪಾಯ ಗಿಡದಲ್ಲಿ ಹಣ್ಣುಗಳು ಹರಿದಿದ್ದೇವಲ್ರಿ, ಹಣ್ಣುಗಳೇ ಆಗಿಲ್ಲ. ಇನ್ನೂ ಒಂದು 2-3 ದಿನ ಬೇಕಾಗೈತೆ ಹಣ್ಣುಗಳ ಹಾಕಿ. ತುಂಬ ಮೇಲ್ಗಡೆ ಹೋಗ್ತಾ ಇದೆ. ಇವಾಗ ಸ್ವಲ್ಪ ಗಾರ್ಡನ್ಗೆ ನೀರು ಹೊಡಣ್ರಿ, ಸ್ವಲ್ಪ ಮನೇನ ಕ್ಲೀನ್ ಮಾಡಿ ಎಲ್ಲ ಪ್ರಾಪರಾಗಿ ಅರೇಂಜ್ಮೆಂಟ್ ಮಾಡಿ ಸ್ನಾನಕ್ಕೆ ಹೊಡೋಣ. ಅದಾದಮೇಲೆ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ಯೋಚನೆ ಮಾಡೋಣ. ಜಸ್ಟ್ ನಾವು ಸ್ನಾನ ಮುಗಿಸ್ಕೊಂಡು ಪೂಜಾ ಕಾರ್ಯಕ್ರಮಗಳೆಲ್ಲ ಮುಗಿದ್ರಿ. ಮುಂದಿನ ಕಾರ್ಯಕ್ರಮ ಇವಾಗ ಬೆಳಗಿನ ಲಘು ಉಪಹಾರ ಮಾಡೋದ್ರಿ. ಮಾಡ್ಕೊಂಬಂದ್ಬಿಡೋಣ. ತುಂಬ ಹೊತ್ತಾಯ್ತು ಕರಿತಿದ್ದವ್ರೆ. ನಾಷ್ಟ ಸ್ಟಾರ್ಟ್ ಮಾಡೋಣ್ರಿ. ಇಡ್ಲಿ ಮಾಡಿದ್ರೆ, ಇಡ್ಲಿ ಚಟ್ನಿ ಸಾಂಬಾರು. ಚೆನ್ನಾಗಿದೆ. ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಆಯ್ತು ರೀ. ಇವಾಗ ಕಂಟಿನ್ಯೂ ಮಾಡೋಣ. ಇವಾಗ ನಿನ್ನೆ ವಿಡಿಯೋಲ್ಲಿ ಅಂತ ಜಾಸ್ತಿ ಇರೋ ಕಾರಣ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ರೀ. ಲಾರ್ಜರ್ ಫೈಲ್ ಅಂತ ಬಂತು, ಅದನ್ನ ಇವಾಗ ಸ್ಪ್ಲಿಟ್ ಮಾಡೋಣ. ಅದೇ ಇವಾಗ ಕಂಟಿನ್ಯೂ ಮಾಡೋಣ. ಇವಾಗ ಅದು ಬಿಟ್ಟು ಬೇರೆ ವರ್ಕ್ ಯಾವುದು ಮಾಡೋದು ಬೇಡ್ರಿ. ಯಾಕಪ್ಪ ಅಂತಂತಂದ್ರೆ ನೋಡಿ 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 ಅರ್ಧ ತಲೆನೋವು ಬಂದುಬಿಟ್ಟಿದೆ ನನಗೆ. ಸಿಸ್ಟಮ್ ಸ್ವಲ್ಪ ಇವತ್ತು ಅದನ್ನು ಸ್ಪ್ಲಿಟ್ ಮಾಡಿ ಅಪ್ಲೋಡ್ ಮಾಡಿ ಸ್ವಲ್ಪ ಹಂಗೆ ರೆಸ್ಟ್ ಮಾಡೋಣ. ನಾಳೆ ಸ್ಯಾಟರ್ಡೆ, ನಾಳೆ ಪ್ಲ್ಯಾನ್ ಮಾಡೋಣ ಏನಿದೆ ಅಂತೇಳಿ. ಈ ಥರ ಎರಡು ಬರ್ತಾಯಿದೆ ನೋಡಿರಿ. ಬದಲಾದ ಕಾಲಘಟ್ಟದಲ್ಲಿ ನಾವು ತರಬೇತಿಗಳು ಏಕೆ ಅವಶ್ಯ? ಈ ಪಶುಪಾಲನೆ ಆಗಲಿ, ಕೃಷಿ ಆಗಲಿ. ಸ್ಪ್ಲಿಟ್ ಮಾಡೋಣ್ರಿ. ಫೈಲ್ಸ್ ಎಲ್ಲ ಇಂಪೋರ್ಟ್ ಮಾಡ್ಕೊಂಡಾಗಿದೆ. ಒಂದು ಶಾರ್ಟ್ ಬ್ರೇಕ್ ತೊಗೊಂಡ್ಬಿಡೋಣ್ರಿ. ಏನು ಕೆಲಸ ನಡೆದಿದೆ ನೋಡ್ರಿ. ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬಿಸಿ ಇದ್ದಾರೆ. ಶಾರ್ಟ್ ಬ್ರೇಕ್ ಮುಗಿತ್ರೆ ಮತ್ತೆ ಕಂಟಿನ್ಯೂ ಮಾಡೋಣ. ಫೇಸ್ಬುಕ್ಕಿಗೆ ಅಪ್ಲೋಡ್ ಮಾಡೋಕ್ಕೆ ಪಾರ್ಟಿಷನ್ ಎಲ್ಲ ಮಾಡಿ ಆಗಿದ್ದಾರೆ. ಒಂದ್ಸಲ ಕ್ರಾಸ್ ವೆರಿಫೈ ಮಾಡಿಬಿಡೋಣ. ಇವಾಗ ಪಶು, ಕುರಿ, ಮೇಕೆ, ಹಂದಿ ಮತ್ತು ಎಮ್ಮೆ ಸಾಕಾಣಿಕೆಗೆ ತರಬೇತಿ ಏಕೆಂದರೆ ಪರಂಪರೆಯ ಪಶು ಸಾಕಾಣಿಕೆ ಮತ್ತು ತರಬೇತಿ ಆಧಾರಿತ ಪಶು ಸಾಕಾಣಿಕೆಗೆ ನಡುವಿನ ವ್ಯತ್ಯಾಸ ಇದೆ.
ಒಂದೇ ತರಬೇತಿ ಎಲ್ಲ ತರಹದ ಪಶು ಸಾಕಾಣಿಕೆಗೆ ಅನುಕೂಲಕರವಾಗಿದೆ. ಕರ್ನಾಟಕದ ಹವಾಮಾನ ಮತ್ತು ಪರಿಸರಕ್ಕೆ ತಕ್ಕಂತೆ ಈ ತರಬೇತಿಗಳು ಯಾವ ರೀತಿ ಸಹಾಯವನ್ನು ಮಾಡುತ್ತವೆ? ಸಮತೋಲನ ಆಹಾರದ ಬಗ್ಗೆ ತರಬೇತಿ ಏಕೆ ಅಗತ್ಯವಾಗಿದೆ? ತಪ್ಪಾದ ಆಹಾರದಿಂದ ಆಗುವ ಆರ್ಥಿಕ ನಷ್ಟವನ್ನ ಈ ತರಬೇತಿಯು ಯಾವ ರೀತಿ ಕಡಿಮೆ ಮಾಡುತ್ತದೆ? ಪಶುಗಳಲ್ಲಿ ಸಾಮಾನ್ಯ ರೋಗಗಳನ್ನು ಗುರುತಿಸಲು ತರಬೇತಿ ಏಕೆ ಬೇಕು? ಪಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ತರಬೇತಿ ಹೇಗೆ ಸಹಾಯ ಮಾಡುತ್ತದೆ? ಹಾಲು ಮಾಂಸ ಮರಿಗಳ ಉತ್ಪಾದನೆ ಹೆಚ್ಚಿಸಲು ತರಬೇತಿಯ ಪಾತ್ರಗಳೇನು? ಈ ಬದಲಾದ ಕಾಲಘಟ್ಟದಲ್ಲಿ ನಾವು ತರಬೇತಿಗಳು ಇದು ವಿಡಿಯೋ ಡ್ಯೂರೇಷನ್ ಬಂದುಬಿಟ್ಟು 15 to 17 ಮಿನಿಟ್ಸ್ ಈ ರೇಂಜಲ್ಲಿ ಬರ್ತೈತೆ ರೀ. ಈ ವಿಡಿಯೋ ನೋಡಿದಾದ್ಮೇಲೆ ವೆರಿಫೈ ಮಾಡಿದಾದ್ಮೇಲೆ ನಾನು ನಿಮಗೆ ಕನೆಕ್ಟ್ ಆಗ್ತೇನೆ. ಇದನ್ನ ಇಂಪೋರ್ಟ್ ಮಾಡ್ಕೊಂಡು ನಾವೇನು ಮಾಡೋಣಪ್ಪ ಅಂತಂತಂದ್ರೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋಣ. ಯಾಕಪ್ಪ ಅಂತಂತಂದ್ರೆ ನಿಮ್ಮ ಮೊದಲೇ ತಿಳಿಸಿರುವ ಹಾಗೆ ಇದ್ರದ್ದು ವಿಡಿಯೋ ಲೆಂತ್ ಜಾಸ್ತಿ ಇರೋ ಕಾರಣ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇದು ಸ್ಪ್ಲಿಟ್ ಮಾಡಿದ್ದೀನಿ, ಪಾರ್ಟ್ 1 ಅಂತ ಬರ್ತೈತಿ. ಅದ್ರ ಸಂಬಂಧ ಇವಾಗ ಏನು ಮಾಡೋಣಪ್ಪ ಅಂತಂತಂದ್ರೆ ಇದು ವಿಡಿಯೋ ಮುಗಿದಾದ್ಮೇಲೆ ನಾನು ನಿಮ್ಗೆ ಸಿಗ್ತೇನೆ. ಅಲ್ಲಿವರೆಗೂ ನಾನು ವಿಡಿಯೋ ನೋಡ್ಕೊಂಬರ್ತೇನೆ. ಏಕೆ ಅವಶ್ಯ ಅಂತಂದರೆ ಫೈನಲ್ ನಾವು ವಿಡಿಯೋ ಎಲ್ಲ ವೆರಿಫೈ ಮಾಡಿ ಎಕ್ಸ್ಪೋರ್ಟ್ ಕೊಟ್ಟಿದ್ದೇವೆ ರೀ. ಎಕ್ಸ್ಪೋರ್ಟ್ ಆಗ 17 ಮಿನಿಟ್ಸ್ ತೊಗೊಳ್ತೈತಿ. 17 ಮಿನಿಟ್ಸ್ ಆದಮೇಲೆ ಎಕ್ಸ್ಪೋರ್ಟ್ ಆಗಿದ್ದ ಫೇಸ್ಬುಕ್ಗೆ ಅಪ್ಲೋಡ್ ಮಾಡ್ಬಿಡೋಣ. ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ. ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಆಗ್ತಿದ್ದಾರೆ. ಟೈಮ್ ಇವಾಗ 3:44 ಊಟ ಮಾಡ್ಕೊಂಬೋಣ ರೀ. ತುಂಬ ಹೊತ್ತಾಯ್ತು. ಊಟ ಸ್ಟಾರ್ಟ್ ಮಾಡೋಣ ರೀ. ರೊಟ್ಟಿ, ಬೆಂಡೆಕಾಯಿ ಪಲ್ಯ, ಬೇಳೆ ಸಾರು. ರೋಟಿ ಎಲ್ಲ ತಿಂದೈತ್ರಿ. ರೈಸ್ ಊಟ ಮಾಡಿ ಯಾವಾಗ ಜಸ್ಟ್ ನಮ್ದು ಊಟ ಐತ್ರಿ. ಇನ್ನೂ ಅಪ್ಲೋಡ್ ಆಗ್ತೈತೆ ನೋಡಿರಿ ಫೇಸ್ಬುಕ್ಕಲ್ಲಿ. ಏನು ಮಾಡ್ತೀರಿ? ಮುಗುದಿಲ್ಲ. ಅಪ್ಲೋಡ್ ಕೊಟ್ಟ ಸಿಕ್ಕಾಪಟ್ಟೆ ಟೈಮ್ ಐತ್ರಿ. ಇನ್ನೂ ಅಪ್ಲೋಡ್ ಆಗಿಲ್ಲ. ಅದು ಮೇ ಬಿ ಅಪ್ಲೋಡ್ ಆಗ್ತಿತ್ತು, ಫೇಲ್ ಆಗ್ತಿತ್ತು ಗೊತ್ತಿಲ್ಲ. ಬಟ್ ಅದನ್ನ ಬ್ಯಾಕಪ್ ಫೈಲ್ ತೊಗೊಂಡಿಲ್ಲ, ಅದು ಗೊತ್ತಿಲ್ಲ ರೀ. ಅದು ಒಂದು ವೇಳೆ ಫೇಲ್ ಆತಂದ್ರೆ ಮತ್ತೆ ರೀವರ್ಕ್ ಮಾಡಬೇಕಾಗೈತಿ. ಟೈಮ್ ಇವಾಗ 5:11 ರೀ. ಕಂಟಿನ್ಯೂಸ್ ಕೆಲಸ ಮಾಡಿ ನಮಗೆ ಸಾಕಾಗಿದೆ. ಸಾಕು ಎದ್ದು ಹೋಗ್ಬಿಡೋಣ್ರಿ ನಾವು ಸ್ವಲ್ಪ. ಜಸ್ಟ್ ನಮ್ದು ಟೀ ಮುಗಿತ್ರಿ. ವಾಕ್ ಮುಗಿಸ್ಕೊಂಡ್ಬಂದ್ಬಿಡೋಣ. ಕಂಟಿನ್ಯೂಸ್ ಕುಂತು ನಮಗೂ ಬೇಜಾರಾಗಿದೆ. ಬ್ಯಾಕ್ ಪೇನ್ ಬರ್ತಾಯಿದೆ. ಆಲ್ಮೋಸ್ಟ್ ಟೈಮೇ ಮುಗಿದೋಯ್ತು ರೀ. ಕತ್ಲನೇ ಆಗೋಯ್ತು ರೀ. ಜಾಸ್ತಿ ದೂರ ಹೋಗೋದೇನು ಬೇಡ. ಜಾಸ್ತಿ ಜನ ಇಲ್ಲಿ ಡ್ರೈವಿಂಗ್ ಕಲಿಯಕ್ಕೆ ಬರ್ತಾರೆ. ಈ ರೋಡು ಒಂಥರ ಲರ್ನಿಂಗ್ ಟ್ರ್ಯಾಕ್ ಆಗಿಬಿಟ್ಟಿದೆ. ನಮ್ಮ ವಾಯುವಿಹಾರವನ್ನು ಮುಗಿಸಿರಿ ನಮ್ಮ ಪ್ರಯಾಣವನ್ನು ಮರಳಿ ಮನೆ ಕಡೆ ಬೆಳೆಸಿದ್ದೀವಿ ನಾವು. ಇವಾಗ ಮೋಡಗಳು ಎಷ್ಟು ಇಳಿ ಆಗಿದೆ ನೋಡ್ರಿ. ಅವರ ಡ್ಯೂಟಿ ಮುಗಿಸಿ ಮನೆ ಕಡೆ ಹೊಡ್ತಿದ್ದಾರೆ ನೋಡ್ರಿ. ಜಸ್ಟ್ ನಾವು ಮನೆನ ರೀಚ್ ಆದೀವಿ ರೀ. ಇವತ್ತಿನ ದಿನನೇ ಮುಗಿದೋಯ್ತು. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡೋ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕಥೆಗಳಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋ ತಿಳಿಸ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.